ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಸೋತು ಸುಣ್ಣವಾಗಿದ್ರೂ ಕೂಡ ಬಿಜೆಪಿಯಲ್ಲಿ ಏಕ್ ಹೇ ತೋ ಸೇಫ್ ಹೇ ಅನ್ನೋ ಮಂತ್ರದ ಪಠಣೆ ಈ ಕ್ಷಣದವರೆಗೂ ಕೂಡ ಆಗ್ತಾ ಇಲ್ಲ. ಆಂತರಿಕ ಬೇಗುದಿ ತಣ್ಣಗಾಗೋ ಲಕ್ಷಣ ಕಂಡು ಬರ್ತಾ ಇಲ್ಲ. ಉಪಚುನಾವಣೆಯ ಸೋಲಿನ ನಂತರವೂ ಕೂಡ ಬಿಜೆಪಿ ಪಾಠ ಕಲಿತಂತೆ ಕಾಣ್ತಾ ಇಲ್ಲ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೂ ಕೂಡ ಆಂತರಿಕ ಕಚ್ಚಾಟದ ಪಾಲಿಟಿಕ್ಸ್ ಚುರುಕನ್ನ ಪಡ್ಕೊಳ್ತಾ ಇದೆ. ಯತ್ನಾಳ್ ಭಿನ್ನಮತದ ಬೆನ್ನಲ್ಲೇ ಇದೀಗ ಫೀಲ್ಡಿಗೆ ರಾಜಾ ಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಒಂದರ್ಥದಲ್ಲಿ ಪುತ್ರನ ಮುಂದಿನ ರಾಜಕೀಯ ಭವಿಷ್ಯವನ್ನ ಸೇಫ್ ಮಾಡೋ ಸಲುವಾಗಿ ಪಕ್ಷದ ಒಳಗೇನೆ ಸೇಫ್ ಗೇಮ್ ಆಟವನ್ನ ಶುರು ಮಾಡಿದ್ರ ಯಡಿಯೂರಪ್ಪನವರು ಅನ್ನುವ ಅನುಮಾನ ದಟ್ಟವಾಗ್ತಾ ಇದೆ. ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಥವಾ ಹೈಕಮಾಂಡ್ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಒತ್ತಡ ಹೆಚ್ಚು ಮಾಡ್ತಾ ಸಾಗ್ತಾ ಇದ್ದಂತೆ ಇತ್ತ ಇಷ್ಟು ದಿನ ಈ ವಿಚಾರದಲ್ಲಿ ಮೌನ ವಹಿಸಿದ್ದ BS ಯಡಿಯೂರಪ್ಪನವರು ಇದರ ಬಗ್ಗೆ ಇದೀಗ ಪ್ರತಿಕ್ರಿಯೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಮುಗ್ಗರಿಸಿ ಆಗಿದೆ. ಚುನಾವಣೆಯಲ್ಲಿ ವಿಜೇಂದ್ರ ಅವರ ಕುರ್ಚಿಗೆ ಇನ್ನೇನು ಆಪತ್ತು ಬಂದೇ ಬಿಡುತ್ತೆ ಅನ್ನೋದ್ರಲ್ಲಿ ಅದನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ಇದೀಗ ಮಾಜಿ ಮುಖ್ಯಮಂತ್ರಿ ಹಾಗೆ ವಿಜೇಂದ್ರ ಅವರ ತಂದೆ BS ಯಡಿಯೂರಪ್ಪನವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ಮಾತಿನಲ್ಲೇ ಒಂದು ಸೇಫ್ ಗೇಮ್ನ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಬಿಜೆಪಿ ಖೇಲ್ ಖತಮ್. ಉತ್ತರನ ಪರ ರಾಜಾ ಹುಲಿ ಸೇಫ್ ಗೇಮ್. ಕರ್ನಾಟಕ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಟರ್ ಫ್ಲಾಪ್ ಆಗಿದೆ. BY ವಿಜೇಂದ್ರ ಕುರ್ಚಿ ಬಿಡೋ ಭಯ ಹೆಚ್ಚಾಗಿದೆ. ಒಂದೆಡೆ ಸೋಲು, ಇನ್ನೊಂದೆಡೆ ಪಕ್ಷದೊಳಗಿನ ಭಿನ್ನಮತ. ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ ಅನ್ನೋದನ್ನ ಫಲಿತಾಂಶವೇ ಸಾರಿ ಸಾರಿ ಹೇಳುತ್ತಿದೆ. ವಕ್ಫ್ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ 3 ತಂಡ ರಚನೆ ಮಾಡಿದ್ದು ಆಗಿದೆ. ಆದ್ರೆ ಇದನ್ನು ಬಿಟ್ಟು ಯತ್ನಾಳ್ ತಂಡ ಬೇರೆಯದ್ದೇ ಹಾದಿ ತುಳಿದಿದೆ. ಇನ್ನಾದ್ರೂ ಸ್ವಪ್ರತಿಷ್ಠೆ ಬಿಡ್ಲಿ, ಪಕ್ಷ ಹಾಗೂ ವಿಜೇಂದ್ರ ಜೊತೆಗೆ ಒಂದಾಗಿ ಹೋಗ್ಲಿ ಅಂತ BS ಯಡಿಯೂರಪ್ಪ ಮನವಿ ಮಾಡಿಕೊಂಡಿದ್ದಾರೆ. ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನ ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡು, ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಇಷ್ಟಕ್ಕೆ ಮಾತು ಮುಗಿಯೋದಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಸೋಲಿಗೆ ಬರೀ ವಿಜೇಂದ್ರರೊಬ್ಬರೇ ಕಾರಣವಲ್ಲ. ಎಲ್ಲರೂ ಸೋಲಿನ ಹೊಣೆಯನ್ನ ಹೊರಬೇಕು ಅನ್ನೋ ಮೂಲಕ ರಾಜಾ ಹುಲಿ ಸೇಫ್ ಗೇಮ್ ದಾಳ ಉರುಳಿಸಿದ್ರು. 3 ಉಪಚುನಾವಣೆ ನಮ್ಮ ನಿರೀಕ್ಷೆ ಮೀರಿ ನಮಗೆ ಹಿನ್ನಡೆ ಆಗಿದೆ, ಅದನ್ನು ಒಪ್ಕೊಳ್ಬೇಕು. ವಿಜೇಂದ್ರ ಯಡಿಯೂರಪ್ಪನ ಪ್ರಶ್ನೆ ಇಲ್ಲ. ಈ ಚುನಾವಣೆ 3 ಕಡೆ ಆಗಿರುವಂಥದ್ದು ಒಂದು ರೀತಿ ನಮಗೆ ಹಿನ್ನಡೆ ಆಗಿದೆ. ಎಲ್ಲರೂ ಸಹ ಈ ಜವಾಬ್ದಾರಿನ ಹೊರಬೇಕು. ಇನ್ನು ಮುಂದೆ ಇದಾಗಂತೆ ಎಚ್ಚರ ವಹಿಸು. ಒಟ್ನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಈಗ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಬಿಜೆಪಿ ನಾಯಕರು ನಿಂತಂತೆ ಕಾಣ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಯತ್ನಾಳ್ ಟೀಮ್ ಸೊಪ್ಪು ಹಾಕುತ್ತೋ ಇಲ್ವೋ ಅನ್ನೋದು ಇನ್ನೂ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆಯಿಂದ 3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಸೋತು ಸುಣ್ಣವಾಗಿದ್ರೂ ಕೂಡ ಬಿಜೆಪಿಯಲ್ಲಿ ಏಕ್ ಹೇ ತೋ ಸೇಫ್ ಹೇ ಅನ್ನೋ ಮಂತ್ರದ ಪಠಣೆ ಈ ಕ್ಷಣದವರೆಗೂ ಕೂಡ ಆಗ್ತಾ ಇಲ್ಲ. ಆಂತರಿಕ ಬೇಗುದಿ ತಣ್ಣಗಾಗೋ ಲಕ್ಷಣ ಕಂಡು ಬರ್ತಾ ಇಲ್ಲ. ಉಪಚುನಾವಣೆಯ ಸೋಲಿನ ನಂತರವೂ ಕೂಡ ಬಿಜೆಪಿ ಪಾಠ ಕಲಿತಂತೆ ಕಾಣ್ತಾ ಇಲ್ಲ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೂ ಕೂಡ ಆಂತರಿಕ ಕಚ್ಚಾಟದ ಪಾಲಿಟಿಕ್ಸ್ ಚುರುಕನ್ನ ಪಡ್ಕೊಳ್ತಾ ಇದೆ. ಯತ್ನಾಳ್ ಭಿನ್ನಮತದ ಬೆನ್ನಲ್ಲೇ ಇದೀಗ ಫೀಲ್ಡಿಗೆ ರಾಜಾ ಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಒಂದರ್ಥದಲ್ಲಿ ಪುತ್ರನ ಮುಂದಿನ ರಾಜಕೀಯ ಭವಿಷ್ಯವನ್ನ ಸೇಫ್ ಮಾಡೋ ಸಲುವಾಗಿ ಪಕ್ಷದ ಒಳಗೇನೆ ಸೇಫ್ ಗೇಮ್ ಆಟವನ್ನ ಶುರು ಮಾಡಿದ್ರ ಯಡಿಯೂರಪ್ಪನವರು ಅನ್ನುವ ಅನುಮಾನ ದಟ್ಟವಾಗ್ತಾ ಇದೆ. ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಥವಾ ಹೈಕಮಾಂಡ್ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಒತ್ತಡ ಹೆಚ್ಚು ಮಾಡ್ತಾ ಸಾಗ್ತಾ ಇದ್ದಂತೆ ಇತ್ತ ಇಷ್ಟು ದಿನ ಈ ವಿಚಾರದಲ್ಲಿ ಮೌನ ವಹಿಸಿದ್ದ BS ಯಡಿಯೂರಪ್ಪನವರು ಇದರ ಬಗ್ಗೆ ಇದೀಗ ಪ್ರತಿಕ್ರಿಯೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಮುಗ್ಗರಿಸಿ ಆಗಿದೆ. ಚುನಾವಣೆಯಲ್ಲಿ ವಿಜೇಂದ್ರ ಅವರ ಕುರ್ಚಿಗೆ ಇನ್ನೇನು ಆಪತ್ತು ಬಂದೇ ಬಿಡುತ್ತೆ ಅನ್ನೋದ್ರಲ್ಲಿ ಅದನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ಇದೀಗ ಮಾಜಿ ಮುಖ್ಯಮಂತ್ರಿ ಹಾಗೆ ವಿಜೇಂದ್ರ ಅವರ ತಂದೆ BS ಯಡಿಯೂರಪ್ಪನವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ಮಾತಿನಲ್ಲೇ ಒಂದು ಸೇಫ್ ಗೇಮ್ನ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ರಾಜ್ಯದಲ್ಲಿ ಬಿಜೆಪಿ ಖೇಲ್ ಖತಮ್. ಉತ್ತರನ ಪರ ರಾಜಹುಲಿ ಸೇಫ್ಗೆ. ಕರ್ನಾಟಕ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಟರ್ ಫ್ಲಾಪ್ ಆಗಿದೆ. ಬಿವೈ ವಿಜೇಂದ್ರ ಕುರ್ಚಿ ಬಿಡೋ ಭಯ ಹೆಚ್ಚಾಗಿದೆ. ಒಂದೆಡೆ ಸೋಲು, ಇನ್ನೊಂದೆಡೆ ಪಕ್ಷದೊಳಗಿನ ಭಿನ್ನಮತ. ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ ಅನ್ನೋದನ್ನ ಫಲಿತಾಂಶವೇ ಸಾರಿ ಸಾರಿ ಹೇಳುತ್ತಿದೆ. ವಕ್ಫ್ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ 3 ತಂಡ ರಚನೆ ಮಾಡಿದ್ದು ಆಗಿದೆ. ಆದ್ರೆ ಇದನ್ನು ಬಿಟ್ಟು ಯತ್ನಾಳ್ ತಂಡ ಬೇರೆಯದ್ದೇ ಹಾದಿ ತುಳಿದಿದೆ. ಇನ್ನಾದ್ರೂ ಸ್ವಪ್ರತಿಷ್ಠೆ ಬಿಡ್ಲಿ, ಪಕ್ಷ ಹಾಗೂ ವಿಜೇಂದ್ರ ಜೊತೆಗೆ ಒಂದಾಗಿ ಹೋಗ್ಲಿ ಅಂತ ಬಿಎಸ್ ಯಡಿಯೂರಪ್ಪ ಮನವಿ ಮಾಡಿಕೊಂಡಿದ್ದಾರೆ. ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡ್ರು. ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಇಷ್ಟಕ್ಕೆ ಮಾತು ಮುಗಿಯೋದಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಸೋಲಿಗೆ ಬರೀ ವಿಜೇಂದ್ರರೊಬ್ಬರೇ ಕಾರಣವಲ್ಲ. ಎಲ್ಲರೂ ಸೋಲಿನ ಹೊಣೆಯನ್ನ ಹೊರಬೇಕು ಅನ್ನೋ ಮೂಲಕ ರಾಜಹುಲಿ ಸೇಫ್ ಗೇಮ್ ದಾಳ ಉರುಳಿಸಿದ್ರು. 3 ಉಪಚುನಾವಣೆ ನಮ್ಮ ನಿರೀಕ್ಷೆ ಮೀರಿ ನಮಗೆ ಹಿನ್ನಡೆ ಆಗಿದೆ, ಅದನ್ನು ಒಪ್ಕೊಳ್ಬೇಕು. ವಿಜಯೇಂದ್ರ ಯಡಿಯೂರಪ್ಪನ ಪ್ರಶ್ನೆ ಇಲ್ಲ. ಈ ಚುನಾವಣೆ 3 ಕಡೆ ಆಗಿರುವಂಥದ್ದು ಒಂದು ರೀತಿ ನಮಗೆ ಹಿನ್ನಡೆ ಆಗಿದೆ. ಎಲ್ಲರೂ ಸಹ ಈ ಜವಾಬ್ದಾರಿನ ಹೊರಬೇಕು. ಇನ್ನು ಮುಂದೆ ಇದಾಗಂತೆ ಎಚ್ಚರ ವಹಿಸು. ಒಟ್ನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಈಗ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಬಿಜೆಪಿ ನಾಯಕರು ನಿಂತಂತೆ ಕಾಣ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಯತ್ನಾಳ್ ಟೀಮ್ ಸೊಪ್ಪು ಹಾಕುತ್ತೋ ಇಲ್ವೋ ಅನ್ನೋದು ಇನ್ನೂ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆಯಿಂದ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.